ಈ ಕಡೆ ಅರ್ಜುನ ಏನ್ ಮಾಡ್ತಾನೆ, ಅವನಿಗೂ ಕೂಡ ಅನೇಕ ಗೊಂದಲಗಳು ಮನಸ್ಸಿನಲ್ಲಿ. ಎದುರುಗಡೆ ನಿಂತಿರೋರೆಲ್ಲ ಪರಿಚಯದವರು, ಅಂಥವ್ರ ಮೇಲೆ ತಾನು ಯುದ್ಧ ಮಾಡಬೇಕು. ಆಗ ಕೃಷ್ಣನ್ಗೆ ಏನು ಹೇಳ್ತಾನ ಅವನು, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಅಂತ ಹೇಳ್ದ. ಕೃಷ್ಣ ಅವನ ರಥವನ್ನ ಒಂದು ಜಾಗದಲ್ಲಿ ತಂದು ನಿಲ್ಲಿಸ್ತಾನೆ. ಆಗ ಅರ್ಜುನನಿಗೆ ತಾನು ಮುಂದೆ ಮಾಡಬೇಕಾಗಿರೋ ಎಲ್ಲ ಕೆಲಸ ಕಾರ್ಯಗಳ ಗೋಚರ ಆಗುತ್ತೆ, ಕಾಣುತ್ತೆ. ಯಾರ್ಯಾರನ್ನ ಸಾಯಿಸ್ಬೇಕು ಅಂದಾಗ ಅದನ್ನ ನೋಡಿದ ಕೂಡ್ಲೇನೆ ಅವನ ಗೊಂದಲ ಇನ್ನು ಜಾಸ್ತಿ ಆಗುತ್ತೆ. ಮೈಯೆಲ್ಲ ಬೆವರುತ್ತೆ, ರೋಮ ಎಲ್ಲ ನಿಂತು ಬಿಡುತ್ತೆ. ಗಾಂಡೀವಂ ಸಂಸತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ, ಗಾಂಡೀವ ಕೆಳಗಡೆ ಬೀಳುತ್ತೆ. ಗಾಂಡೀವ ಅರ್ಜುನನ ಶಕ್ತಿಯ ಸಂಕೇತ, ಆ ಶಕ್ತಿ ಕೆಳಗಡೆ ಬೀಳುತ್ತೆ. ಅದು ಬಿದ್ದಾಗ ಕೃಷ್ಣ ಅವನಿಗೆ ಹೇಳಬೇಕು, ಅರ್ಜುನ ಮನಸ್ಥಿತಿ ಹೇಗಿದೆ, ಗೊಂದಲ, ಈಸ್ ಅಪ್ಸೆಟ್. ಆ ಅಪ್ಸೆಟ್ ಆಗಿರೋ ಮನುಷ್ಯನಿಗೆ ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಆಗೋಲ್ಲ. ಕೌನ್ಸಿಲಿಂಗ್ ಮಾಡಬೇಕು ಅಂದ್ರೆ ಅವನು ಒಂದು ಸೆಟಪ್ಗೆ ಬರಬೇಕು. ಆಗ ಅವನು ಸೆಟಪ್ ಆಗ್ಬೇಕು ಅಂದ್ರೆ ಅವನಿಗೆ ಏನು ಮಾಡಬೇಕು, ಅವನ ಶಕ್ತಿ ಸಾಮರ್ಥ್ಯಗಳ ಪರಿಚಯ ಅವನಿಗೆ ಮಾಡಿಸ್ಬೇಕು.